ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀ ಗುರುಭ್ಯೋ ನಮಃ. ಒಂದು ಪಯಣ ಭೋಗಿಯಿಂದ ಯೋಗಿಯ ಕಡೆಗೆ. ಮೊದಲು ಯಾರನ್ನು ನಾವು ಭೋಗಿ ಅಂತ ಕರಿತೀವಿ, ಯಾರನ್ನ ಯೋಗಿ ಅಂತ ಕರಿಬಹುದು ಅನ್ನೋದನ್ನ ಸ್ಪಷ್ಟ ಮಾಡೋಣವಂತೆ. ಭೋಗಿ ಅಂದ್ರೆ ಯಾವಾಗಲೂ ಏನೋ ತಿಂತಾ ಇರೋದು, ಕುಡಿತಾ ಇರೋದು ಅಂತ ಅರ್ಥ ಬರಬೇಕಾಗಿಲ್ಲ. ಇಲ್ಲಿ ಎಷ್ಟೋ ಜನ ಸಮಾಜದಲ್ಲಿ ಗೌರವಾನ್ವಿತರಾಗಿದ್ದವರು ಕೂಡ ಅವರನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಭೋಗದಲ್ಲಿ ತೊಡಗಿರ್ತಾರವರು. ಅವರು ಕಷ್ಟಪಡುವುದು, ಬೆಳಿಗ್ಗೆಯಿಂದ ರಾತ್ರಿ ಪರಿಶ್ರಮ ಪಡುವುದು ಕೂಡ ಒಂದು ಭೋಗವನ್ನ ಬಯಸಿ, ಮತ್ತು ಅವಕಾಶ ಸಿಕ್ಕಿದಾಗ ಅವರು ಭೋಗಮಗ್ನರಾಗ್ತಾರೆ. ಅಂದ್ರೆ ಈ ಪ್ರಾಪಂಚಿಕ ಭೋಗಕ್ಕೆ ಮಹತ್ವ ಕೊಟ್ಟು ಕೂಡಲೇ ನಾವು ಭೋಗಿ ಆಗ್ತೇವೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಸ್ಪಷ್ಟ ಮಾಡುವುದಿದ್ರೆ, ನಾವು ಕಂಡಾಗಲೆಲ್ಲ ಸುಮ್ಮನೆ ಟಿವಿ ನೋಡ್ತಾ ಇದ್ದಾರೆ, ತಿಂಡಿ ತಿಂತಾ ಇದ್ದಾರೆ, ಏನೋ ಪಾನೀಯವನ್ನು ಕುಡಿತಾ ಇದ್ದಾರೆ, ಸಂಗೀತ ಕೇಳ್ತಾ ಇದ್ದಾರೆ, ಆ ಥರ ಆಗ್ಬೇಕಾಗಿಲ್ಲ. ದೂರದಿಂದ ನೋಡಿದಾಗ ಬಹಳಷ್ಟು ಉದ್ಯಮಶೀಲರಾಗಿದ್ದವರು ಕೂಡ ತಮ್ಮ ಹೃದಯದ ಅಂತರಾಳದಲ್ಲಿ ವಿಷಯ ಸುಖವೇ ಶ್ರೇಷ್ಠವಾದದ್ದು, ಇಷ್ಟೆಲ್ಲ ದುಡಿತಿರೋದು, ಇಷ್ಟೆಲ್ಲ ಸಂಪತ್ತಿಟ್ಕೊಂಡಿರೋದು, ಇಷ್ಟೆಲ್ಲ ತಿರುಗಾಡ್ತಿರೋದು, ಇಷ್ಟೆಲ್ಲ ಎಲ್ಲೆಲ್ಲೋ ಹೋಗಿ ಯಾರ್ಯಾರ ಜೊತೆ ಎಲ್ಲ ಸಂಪರ್ಕ ಮಾಡೋದೆಲ್ಲವೂ ಕೂಡ ಸುತ್ತಿ ಬಳಸಿ ಜೀವನದಲ್ಲಿ ನಾವು ಸಾಕಷ್ಟು ವಿಷಯ ಭೋಗವನ್ನ ಪಡಿಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡ್ರೆ ಅವರು ಭೋಗಿ. ಹಾಗಾದ್ರೆ ಯೋಗಿ ಯಾರು? ಇವತ್ತಿನ ವಿಷಯದಲ್ಲಿ ಯೋಗಿ ಅಂದ್ರೆ ಒಂದು ಆಳದಲ್ಲಿ ಪರಿವರ್ತನೆ ಆದವರು. ದೂರದಿಂದ ಗೊತ್ತಾಗೋದಿಲ್ಲ ಯಾರು ಭೋಗಿ ಯಾರು ಯೋಗಿ ಅಂತ. ಯೋಗಿ ಅನ್ನುವರು ಈ ಆಳವಾದ ಪರಿವರ್ತನೆಯ ಮೂಲಕ ವಿಷಯ ಭೋಗವನ್ನ ಹಿಂದೆ ತಳ್ತಾರೆ. ಅವರಿಗೆ ಸೇವೆ ಮುಖ್ಯವಾಗ್ತದೆ, ಅವರಿಗೆ ಒಂದು ಆಧ್ಯಾತ್ಮಿಕ ಅನ್ವೇಷಣೆ ಅನ್ನುವಂಥದ್ದು ಮುಖ್ಯವಾಗ್ತದೆ. ಅವರು ಕೂಡ ಗುಲಾಬ್ ಜಾಮೂನ್ ತಿನ್ನಬಹುದು, ಅವರು ಕೂಡ ಅಲ್ಲೊಮ್ಮೆ ಸಂಗೀತವನ್ನ ಇಷ್ಟಪಡಬಹುದು, ಅವರು ಕೂಡ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಮಧ್ಯದಲ್ಲಿ ಒಂದು ಸೈಟ್ ಸೀಯಿಂಗಿಗೆ ಹೋಗಬಹುದು. ಅದರಿಂದ ಇನ್ನೊಮ್ಮೆ ಹೇಳೋಣ, ದೂರದಿಂದ ಗೊತ್ತಾಗಲ್ಲ, ಇವರು ಕೂಡ ಭೋಗಿ ಇದ್ದಾಗಿದ್ದಾರಲ್ಲ ಅನಿಸಬಹುದು. ಆದರೆ ಹತ್ತಿರದಿಂದ ನೋಡಿದಾಗ ಅವರಲ್ಲೊಂದು ಬದಲಾವಣೆ ಆಗಿದೆ. ಈ ಭೋಗಿ ಇದ್ದವರು ಯೋಗಿ ಆಗುವಂತಹದ್ದು ಒಂದು ಅಸಾಮಾನ್ಯವಾದಂತಹ ಪರಿವರ್ತನೆ. ಹೇಗೆ ಹಾರುವ ಚಿಟ್ಟೆ ಎಲ್ಲಿಂದ ಬರುತ್ತೆ? ಹರಿದಾಡುವಂತಹ ಒಂದು ಹುಳು ಕಾಲಕ್ರಮೇಣ ಹಾರುವ ಬಣ್ಣ ಬಣ್ಣದ ಚಿಟ್ಟೆಯಾಗಿ ಬದಲಾಗಿ ಆಕಾಶದಲ್ಲಿ ಓಡಾಡುತ್ತೆ. ಮೆಟಾಮಾರ್ಫೋಸಿಸ್ ಅಂತಾರೆ ಅದಕ್ಕೆ. ಫ್ರಮ್ ಲಾರ್ವಾ ಟು ಸಮ್ ಅದರ್, ದೆನ್ ಅದೊಂದು ಕೊಕೂನ್ ಅನ್ನುವಂತಹ ಕೋಶದಲ್ಲಿ ಕೂತಿರುತ್ತೆ. ಆಮೇಲೆ ಎಷ್ಟೋ ಸಮಯದ ನಂತರ ಹೊರಗೆ ಬಂದಾಗ ಅದಕ್ಕೆ ರೆಕ್ಕೆ ಬಂದಿರುತ್ತೆ, ಹಾರುತ್ತೆ. ಆ ರೀತಿಯಾಗಿ ನಮ್ಮಲ್ಲಿ ಪರಿವರ್ತನೆ ಆಗುವುದಕ್ಕೆ ಸ್ವಪ್ರಯತ್ನವೂ ಬೇಕು ಮತ್ತು ಈಶ್ವರ ಅನುಗ್ರಹವೂ ಕೂಡ ಬೇಕು ಅಂತ ಹೇಳಬೇಕಾಗುತ್ತೆ. ಎಷ್ಟೋ ಮಂದಿ ಆ ಬದಲಾವಣೆಗೋಸ್ಕರ ತುಂಬಾ ಪರಿಶ್ರಮ ಪಟ್ಟು 50 ದಾಟಿದ ನಂತರ, 60 ದಾಟಿದ ನಂತರ, 70 ದಾಟಿದ ನಂತರ ಆ ಒಂದು ಬದಲಾವಣೆಯನ್ನು ಹೊಂದುವುದನ್ನ ಆಮೇಲೆ ಹೇಳ್ಕೊಂಡಿದ್ದಿದೆ ತಮ್ಮ ಆತ್ಮಕಥೆಗಳಲ್ಲಿ, ಆತ್ಮಚರಿತ್ರೆಗಳಲ್ಲಿ. ಇನ್ನು ಕೆಲವರು ಕತೆ ಕೇಳಬೇಡಿ, ಬದುಕಿನ ಉದ್ದಕ್ಕೂ ಕೂಡ ಒಳಗೊಳಗಿಂದ ಭೋಗಿ ಆಗಿರ್ತಾರ. ಹೊರಗೆ ವಿದ್ವಾಂಸರಿರ್ಬೋದು, ಹೊರಗೆ ಗೌರವಾನ್ವಿತರಾಗಿರ್ಬೋದು, ಹೊರಗೆ ಅವರಿಗೆ ಸಮಾಜದಲ್ಲಿ ಬಹಳ ಮಾಲೆ ಹಾಕಿ ಆದರ ತೋರಿಸ್ಬೋದು ಜನರು. ಅದೆಲ್ಲ ಇರಲಿ. ವಿವೇಕ ಚೂಡಾಮಣಿಯಲ್ಲಿ ಒಂದು ಮಾತಿದೆ, ಭುಕ್ತಯೇ ನತು ಮುಕ್ತಯೇ ಅಂತ. ಪಾಂಡಿತ್ಯ, ಯಾವುದೋ ಪ್ರತಿಭೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ನೈಪುಣ್ಯಗಳಿಂದ ಹೆಂಗಸರಾಗ್ಲಿ ಗಂಡಸರಾಗ್ಲಿ ಈ ಪ್ರಪಂಚದಲ್ಲಿ
ಒಂದು ಉನ್ನತ ಸ್ಥಾನದಲ್ಲಿ ಕುಳಿತಿರುವುದನ್ನು ನೋಡ್ತೀವಿ, ಆದರೆ ಭಗವಂತ ಎಲ್ಲವನ್ನು ನೋಡ್ತಾ ಇದ್ದಾನೆ. ಅಷ್ಟು ಉನ್ನತ ಸ್ಥಾನದಲ್ಲಿ ಕೂತಿದ್ರೂ ಕೂಡ ಅವರ ಒಳಗೆ ಈ ಭೋಗದಿಂದ ಯೋಗಕ್ಕೆ ಒಂದು ಪರಿವರ್ತನೆ ಆಗಿರದೇ ಇರಬಹುದು. ಶ್ರೀರಾಮಕೃಷ್ಣರು ಹೇಳ್ತಿದ್ರಲ್ವೇ, ಒಂದು ಹದ್ದು ತುಂಬಾ ಎತ್ತರಕ್ಕೆ ಹೋಗುತ್ತೆ ಆಕಾಶದಲ್ಲಿ, ಆದ್ರೆ ಆ ಹದ್ದಿನ ಕಣ್ಣಿರುವುದು ನೂರಾರು ಮೀಟರ್ಗಳ ಕೆಳಗೆ ಭೂಮಿಯಲ್ಲಿ ಸತ್ತು ಬಿದ್ದಿರುವಂತಹ ಯಾವುದೋ ಪ್ರಾಣಿಯ ಶರೀರ. ಅದನ್ನು ನೋಡಿದ ಕೂಡಲೇ ಆ ಹದ್ದು ಆ ಎತ್ತರದಿಂದ ಕೆಳಗೆ ಬಂದು ಆ ಮಾಂಸವನ್ನ ಎತ್ಕೊಂಡು ಹೋಗ್ತದೆ. ಆ ರೀತಿಯಲ್ಲಿ ಬರೇ ಪಾಂಡಿತ್ಯ, ಅದು ಶಾಸ್ತ್ರ ಪಾಂಡಿತ್ಯ ಆದರೂ ಏನು ವ್ಯತ್ಯಾಸ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ, ಆ ಒಂದು ಚೌಕಟ್ಟಿನಲ್ಲಿ ನಾವಿವತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೀವಿ. ಭೋಗಿ ಆಗಿರುವುದರಿಂದ ಯೋಗಿ ಆಗುವ ಕಡೆ ಹೋಗುವ ಒಂದು ಪ್ರಯಾಣ, ಅದು ಸುಲಭವೇ ಅಥವಾ ಕಠಿಣವೇ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 7ನೇ ಅಧ್ಯಾಯದಲ್ಲಿ ಈ ಒಂದು ಪಯಣ ತುಂಬಾ ಕಷ್ಟ ಅನ್ನುವ ಅರ್ಥದಲ್ಲಿ ಮಾತಾಡಿದ್ದಾನೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ ಅಂತ ಒಂದು ಶ್ಲೋಕ ಇದೆ 7ನೇ ಅಧ್ಯಾಯದಲ್ಲಿ. ಸಾವಿರ ಮಂದಿಯಲ್ಲಿ ಒಬ್ಬರು ಪ್ರಯತ್ನ ಮಾಡ್ತಾರಂತೆ ಬದಲಾಗ್ಲಿಕ್ಕೆ. ಆ ಪ್ರಯತ್ನ ಮಾಡುವಂತಹ ಸಾವಿರದಲ್ಲಿ ಯಾರೋ ಒಬ್ರು ನಿಜವಾಗಿಯೂ ಬದಲಾಗ್ತಾರೆ, ಆ ದೇವರ ಕಡೆ ಅಭಿಮುಖರಾಗ್ತಾರೆ. ಇಲ್ವಾದ್ರೆ ಎಲ್ಲ ದೇವರ ಬಗ್ಗೆ ಮಾತಾಡೋದಷ್ಟೇ. ಅವರ ಹೃದಯ ಇರುವಂತಹದ್ದು ಪ್ರಪಂಚದಲ್ಲಿ. 7ನೇ ಅಧ್ಯಾಯದಲ್ಲಿ ಬಲು ಕಷ್ಟ, ಲಕ್ಷಕ್ಕೊಬ್ರು ಯಾರೋ ಇದನ್ನ ಸಾಧಿಸ್ತಾರೆ ಅಂತ ಹೇಳಿದಂತಹ ಶ್ರೀಕೃಷ್ಣ ಮುಂದೆ 9ನೇ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ ಅಂತ ಹೇಳ್ತಾನೆ. ಸುಖಂ ಅಂದ್ರೆ ಸುಲಭ, ಸುಸುಖಂ ಅಂದ್ರೆ ಬಹಳ ಸುಲಭ, ಕರ್ತುಂ ಮಾಡಲಿಕ್ಕೆ. ಈ ಒಂದು ವಿದ್ಯೆ ನಾವು ನಿಜವಾಗಿಯೂ ಪಾಲಿಸಬೇಕಾದ್ರೆ ಸುಲಭ ಅಂತ ಹೇಳ್ತಾನೆ. ಈ ಭಗವಂತ ವಿರೋಧಾಭಾಸವನ್ನ ಉಂಟು ಮಾಡ್ತಾ ಇದ್ದಾನಲ್ಲ ಅಂತ ನಮಗೆ ಸಂಶಯ ವಿಸ್ಮಯ ಆದ್ರೆ ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು. ಕುದುರೆಯನ್ನ ನೀರಿನ ಕಡೆ ಕೊಂಡೊಯ್ಯಬಹುದಂತೆ. ಕುದುರೆಯನ್ನ ಎಳೆದು ಬಾ ಇಲ್ಲಿ ಅಂತ ನೀರಿನ ಕಡೆ ಕೊಂಡೊಯ್ಯಬಹುದು. ಆದ್ರೆ ಆ ಕುದುರೆ ನೀರು ಕುಡಿಯುತ್ತೆ ಅಂತ ಭರವಸೆ ಇಲ್ಲ. ಕುದುರೆಯಿಂದ ನೀರನ್ನ ಕುಡಿಯುವಂತೆ ಮಾಡುವಂತಹದ್ದು ನಮ್ಮ ಕೈಯಲ್ಲಿಲ್ಲ. ಹಾಗೆಯೇ ನಾವು ಈ ಮನಸ್ಸನ್ನ ಎಷ್ಟೆಷ್ಟೋ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸುವಂತೆ ಮಾಡಬಹುದು. ಆದರೆ ಆ ಮನಸ್ಸು ನಿಜವಾಗಿಯೂ ಒಳಗೆ ಬದಲಾಗುತ್ತೋ ಇಲ್ವಾ ಗೊತ್ತಿಲ್ಲ. ಮನಸ್ಸಿಗೆ ಯಾಕೆ ಬೈಯೋದು? ನಿಜವಾಗಿಯೂ ನಮಗೆ ಬದಲಾಗಬೇಕು ಅನ್ನುವಂತಹ ಅಭಿಲಾಷೆ ಇದೆಯಾ? ಅಲ್ಲೇ ಸಂಶಯ. ನಾವು ಬಹಳ ಚತುರರು. ಈ ಮಾನವರಾದಂತಹ ನಾವು ವೆರಿ ಕ್ಲೆವರ್ ಪೀಪಲ್ ವಿ ಆರ್. ಹೊರಗಿಂದ ಚಂದವಾಗಿ ಹೇಳ್ತೀವಿ ನನಗಿನ್ನೇನು ಬೇಡ, ನಾನು ಮತ್ತು ನನ್ನ ಹೆಂಡತಿ ಈಗ ಸನ್ಯಾಸಕ್ಕೆ ತಯಾರಾಗಿದ್ದೀವಿ, ಆದರೆ ಈ ಮಕ್ಕಳು ಇನ್ನೂ ಸ್ವಲ್ಪ ಬೆಳೀಲಿ ಅಂತ ಇದ್ದೀವಿ ಹೊರತು ಇಲ್ವಾದ್ರೆ ನಮಗೆ ಯಾವ ಪ್ರಾಪಂಚಿಕ ಆಶಯವೂ ಇಲ್ಲ ಅಂತ ಆಶ್ರಮಕ್ಕೆಲ್ಲ ಬಂದು ಸ್ವಾಮಿಗಳ ಹತ್ರ ಹಾಗೆ ಹೇಳೋರು ಸಿಗ್ತಾರೆ ನಮ್ಗೆ. ಆಗೊಮ್ಮೆ ಸ್ವಾಮೀಜಿ ನಮಗೆಲ್ಲ ಆಸೆ ಮುಗೀತು, ಈ ಪ್ರಪಂಚದಿಂದ ನಮಗೇನು ಪಡಿಬೇಕಾದಿಲ್ಲ, ಆದರೆ ಯಾಕೆ ಮನೆ ಬಿಟ್ಟು ಹೋಗ್ತಾ ಇಲ್ಲ ಅಂದರೆ ಇನ್ನೂ ಮಕ್ಕಳು ಸೆಟ್ಲ್ ಆಗಿಲ್ಲ ಇತ್ಯಾದಿಯಾಗಿ ಹೇಳ್ಕೊಂಡು. ಆ ಪ್ರಕಾರ ಆಗಿ ಅವರಾಗ್ಲಿ ಅಥವಾ ಬೇರೆ ಎಷ್ಟೋ ಜನರಾಗ್ಲಿ, ಕೆಲವು ಸನ್ಯಾಸಿಗಳು ಕೂಡ ನಾವೆಲ್ಲ ಬಿಟ್ಟಿದ್ದೇವೆ ಅಂತ ಹೇಳ್ಬೋದು. ಆದರೆ ನಿಜವಾಗಿಯೂ ಒಳಗೆ ಬಿಟ್ಟಿದ್ದಾರೋ ಅನ್ನೋದು ಅವರ ಹೃದಯಕ್ಕೆ ಗೊತ್ತು, ಆ ಮೇಲಿನ ದೇವರಿಗೆ ಗೊತ್ತು. ಒಂದು ಪುಸ್ತಕವನ್ನು ಓದ್ತಾ ಇದ್ದೆ, ಅದರಲ್ಲಿ ಇಂಗ್ಲಿಷ್ನಲ್ಲಿ ಒಬ್ರು ಬರೆದಿದ್ದಾರೆ, ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಟು ಸ್ವಿಚ್ ದಿ ಗೇರ್ ಅಂತ. ಕಾರ್ ಬಿಡುವಾಗ ಗೇರ್ ಇರುತ್ತೆ ನೋಡಿ, ಮೊದಲು 1ನೇ ಗೇರಿಗೆ ಬರ್ತೀವಿ, ಅದು ಸ್ವಲ್ಪ ವೇಗವನ್ನು ಪಿಕಪ್ ಮಾಡಿದ ನಂತರ 2ನೇದು 3ನೇದು, ಆಮೇಲೆ ರಸ್ತೆಗಳು ಬಹಳ ಚಂದವಾಗಿದ್ದರೆ ಹತ್ತೋದು ಅದೆಲ್ಲ ಇಲ್ದಿದ್ರೆ 4th ಗೇರಲ್ಲಿ ಅಂತ ಹೈ ಸ್ಪೀಡಲ್ಲಿ ಹೋಗ್ತೀವಿ. ಅದೇ ರೀತಿಯಲ್ಲಿ ನಾವುಗಳು ಕೂಡ ಗೇರ್ ಬದಲಾಯಿಸಬಹುದಾ? ಮೊದಲು ಬರೇ ವಿಷಯಾಸಕ್ತರಾಗಿದ್ದವರು ಆಮೇಲೆ ಭಗವಂತನಲ್ಲಿ ಆಸಕ್ತಿಯನ್ನು ಹೊಂದಿ ಅಥವಾ ಪರರ ಸೇವೆಯಲ್ಲಿ ಆಸಕ್ತಿಯನ್ನು ಹೊಂದಿ, ನಾನು ನನ್ನದು, ನನ್ನ ಹಿರಿಮೆ, ನನ್ನ ಹೆಸರು, ನನ್ನ ಪ್ರಸಿದ್ಧಿ
ಆಮೇಲೆ ನನ್ನ ಸುಖ, ಇದನ್ನೆಲ್ಲ ನಾವು ಒಂದು ಸ್ವಾಭಾವಿಕ ರೀತಿಯಲ್ಲಿ ಹೆಚ್ಚು ಸಂಘರ್ಷವಿಲ್ಲದೆ ಬಿಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾದರೆ ಇದ್ರ ಉತ್ತರವೇನು? ಈ ಒಂದು ಭೋಗದಿಂದ ಯೋಗದ ಕಡೆ ಇರುವಂತಹ ಪಯಣ ಕಠಿಣವೇ? ಈ ಮೊದಲು ಹೇಳಿದಂಥ ಮಾತುಗಳ ಹಿನ್ನೆಲೆಯಲ್ಲೇ ಒಂದು ಹೇಳಬೇಕಾಗತ್ತೆ. ಯಾವಾಗ ನಮ್ಮಲ್ಲಿ ನಿಜವಾಗಿಯೂ ಬಯಕೆ ಇದೆಯೋ, ನಾನು ಬದಲಾಗಬೇಕು, ನಾನು ಬದಲಾಗಲೇಬೇಕು, ನಾನು ಈ ಮೊದಲು ನಡೆದ ರೀತಿಯಲ್ಲಿ, ಈ ಮೊದಲು ಬಾಳಿದ ರೀತಿಯಲ್ಲಿ ಇನ್ನು ಬಾಳಲು ಇಷ್ಟಪಡೋದಿಲ್ಲ ಅಂತ ಒಂದು ಉತ್ಕಟವಾದ ಬಯಕೆ ನಮ್ಮಲ್ಲಿ ಬಂದರೆ, ಆಗ 9ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿದ್ದು ಅನ್ವಯಿಸ್ತದೆ. ಸುಸುಖಂ ಕರ್ತುಮವ್ಯಯಂ. ಕುದುರೆಯನ್ನು ನೀವು ಎಳೆದುಕೊಂಡು ನೀರಿನ ಕಡೆ ತಗೊಂಡು ಹೋದ್ರಿ, ಕೆರೆಯ ದಡದಲ್ಲಿಯೋ ಒಂದು ನದಿಯ ದಡಕ್ಕೋ ಕರ್ಕೊಂಡು ಹೋದ್ರಿ. ಆಗ ಕುದುರೆಗೆ ಮನಸ್ಸಿದೆ ನೀರು ಕುಡಿಯೋಣ ಅಂತ. ಬಹಳ ಸುಲಭ, ನೀವು ಆ ಹಗ್ಗ ಹಿಡಿಬೇಕಂತೂ ಇಲ್ಲ, ಕುದುರೆಯನ್ನು ಅಲ್ಲಿ ಬಿಟ್ಬಿಡಿ, ಅದು ಬಗ್ಗಿ ಆ ನೀರನ್ನ ಘಟಘಟನೆ ಕುಡಿಯುತ್ತಾ ಹೋಗುತ್ತೆ. ಆದರೆ ಆ ಕುದುರೆಗೆ ನೀರು ಕುಡಿಯುವ ಮನಸ್ಸಿಲ್ಲ, ಅದರ ಮನಸ್ಸು ಇನ್ನೆಲ್ಲೋ ಇದೆ. ನಾವು ಹೇಗೋ ಆ ಕುದುರೆಯನ್ನು ನೀರಿನ ದಡಕ್ಕೆ ತೆಗೆದುಕೊಂಡು ಹೋದ್ವಿ, ಅಲ್ಲಿ ಎಷ್ಟು ಒತ್ತಾಯ ಮಾಡಿದರೂ ಕುದುರೆ ನೀರು ಕುಡಿಯೋದಿಲ್ಲ. ನೀರು ಕುಡಿಯುವಂತಹ ಒಂದು ಕ್ರಿಯೆ ಕಷ್ಟವಲ್ಲ, ಏನು ಮಹಾ, ತಲೆ ಬಗ್ಸಿ ಬಾಯಿ ಹಾಕಿ ನೀರು ಕುಡಿಬೇಕಷ್ಟೆ. ಬಾಳೆಹಣ್ಣು ತಿಂದಷ್ಟು ಸುಲಭ ಅಂತ ಹೇಳುವ ರೀತಿಯಲ್ಲಿ ನಮಗೆ ಆ ಉತ್ಕಟತೆ ಬಂದರೆ, ವಿ ವಾಂಟ್ ಟು ಚೇಂಜ್, ನಾವು ಹೃದಯದಾಳದಿಂದ ಸೇವೆ ಮಾಡಲಿಕ್ಕೆ ಇಷ್ಟಪಡ್ತೀವಿ, ಭಗವತ್ ಚಿಂತನೆಯನ್ನ ಮಾಡೋಕೆ ಇಷ್ಟಪಡ್ತೀವಿ, ಆಸನ ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಇಷ್ಟಪಡ್ತೀವಿ, ಬದುಕನ್ನು ಕ್ರಮಬದ್ಧವಾಗಿ ಬಾಳಲು ಇಷ್ಟಪಡ್ತೀವಿ. ಆ ಒಂದು ಇಷ್ಟಪಡುವಂತಹದ್ದು ಉತ್ಕಟತೆಯನ್ನ ಹೊಂದಿದ್ರೆ ಎಲ್ಲವೂ ಸುಲಭ. ಎಲ್ಲಿಯವರೆಗೆ ಹೃದಯದ ಆಳದಲ್ಲಿ ಆ ಉತ್ಕಟತೆ, ದಟ್ ಇಂಟೆನ್ಸಿಟಿ ಇಲ್ಲವೋ, ಅಲ್ಲಿವರೆಗೆ ನಾವೇನೇನೋ ನಿರ್ಧಾರ ಮಾಡೋದು. ಕೆಲವರೆಲ್ಲ ಎದ್ದು ಕೂಡಲೇ ಕಾಫಿ ಆಗ್ಬೇಕು ನೋಡಿ, ಎದ್ದು ಕೂಡಲೇ ಕುಡಿಯೋದಿಲ್ಲ, ಮುಖ ತೊಳ್ಕೊಂಡು ಮೊದಲು ಒಂದು ಸ್ವಲ್ಪ ಬಿಸಿನೀರು ಕುಡಿದು ಬಾದಾಮಿ ವಾಲ್ನಟ್ ಅದೆಲ್ಲ ತಗೊಂಡು ಒಂದು ಗಂಟೆ ನಂತರ ಕಾಫಿ ಕುಡಿತೀನಿ ಅಂತ ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರ ಮರುದಿವಸ ಬೆಳಿಗ್ಗೆ ಹಲ್ಲುಜ್ಜುವರೆಗೂ ಇರ್ತದೆ. ಮುಖ ತೊಳೆದು ಹಲ್ಲುಜ್ಜಿ ಎಲ್ಲ ಮಾಡಿ ಅದರ ನಂತರ ಒಮ್ಮೆಲೆ ಅವರ ಫಿಲಾಸಫಿ, ಬದುಕಿನ ಬಗ್ಗೆ ಇರುವಂತಹ ತತ್ವ ದರ್ಶನವೇ ಬದಲಾಗಿ ಹೋಗುತ್ತೆ. ಏನು ಮಹಾ, ಒಂದು ಕಪ್ ಕಾಫಿ ಕುಡಿದ್ರೆ ಆಕಾಶ ಕಳಿಸಿ ಬೀಳೋದಿಲ್ಲ ಅಂತ ಏನೋ ಹೇಳ್ಕೊಂಡು, ಆ ವಾಲ್ನಟ್ಟು ಅಲ್ಲೇ ಇದೆ, ಆ ಬಾದಾಮಿಯು ಅಲ್ಲೇ ಇದೆ, ಎಲ್ಲ ನೆನೆಸಿಟ್ಟದ್ದು, ಆ ಮೆಂತೆ ಕಾಳುಗಳು ಅಲ್ಲೇ ಇವೆ, ಆಮೇಲೆ ಬಿಸಿನೀರು ಅಲ್ಲೇ ಇದೆ, ಅದೆಲ್ಲ ಬಿಟ್ಟ ಭಂಗಿ ನೆಟ್ಟ ಅಂತ ನಮ್ಮೂರಲ್ಲಿ ಹೇಳ್ತಿದ್ರು. ಆ ಥರ ಎಲ್ಲವನ್ನು ಬಿಟ್ಟು ಬಿಸಿ ಬಿಸಿ ಕಾಫಿ ಕುಡಿತಾರೆ. ಅದೊಂದು ಕಾಫಿ ಇರಲಿ ಅಥವಾ ಎಷ್ಟೋ ಬೇರೆ ವಿಷಯಗಳಲ್ಲಿರಲಿ, ಏನಾಗುತ್ತೆ ನಮಗೆ ಆ ಕ್ಷಣದಲ್ಲಿ ಏನೋ ಒಂದು ಲಾಲಸೆ ಉಂಟಾದಾಗ, ಸಮ್ ಟೆಂಪ್ಟೇಷನ್ holds us, we come under the grip of a temptation. ಆಗ ಮೊದಲಿನ ನಿರ್ಧಾರಗಳೆಲ್ಲ ಹೊರಟೋಗ್ತವೆ. ಬರ್ತ್ಡೇ ರೆಸೊಲ್ಯೂಷನ್ 2 ದಿನದಲ್ಲಿ ಡಿಸೊಲ್ಯೂಷನ್ ಆದ ಹಾಗೆ. ಜನ್ಮದಿನದಂದು ಏನೋ ಸಂಕಲ್ಪ ಮಾಡ್ತೀವಿ, 2 ದಿನಕ್ಕೆ ಆ ಸಂಕಲ್ಪವೇ ಮರ್ತೋಗುತ್ತೆ. ಅದು ಏನು ಸಂಕಲ್ಪ ಮಾಡಿದೆ ಅಂತೋದ್ರೆ ಜ್ಞಾಪಕ ಇರೋದಿಲ್ಲ. ಆದ್ರಿಂದ ಈ ವಿಷಯ ಅಷ್ಟು ಸುಲಭ ಅಲ್ಲ. ಇದನ್ನ ಎಸ್ ಅಥವಾ ನೋ ಅನ್ನುವ ರೀತಿ ಉತ್ತರಿಸಲಿಕ್ಕೆ ಆಗುವುದಿಲ್ಲ. ಭೋಗದಿಂದ ಯೋಗಕ್ಕೆ ಇರುವಂತಹ ಪಯಣ ಸುಲಭವೂ ಆದೀತು ಕೆಲವೊಮ್ಮೆ. ಅಂದ್ರೆ ಕೆಲವರ ವಿಷಯದಲ್ಲಿ ಅವರ ಬದುಕಿನಲ್ಲಿ ಯಾವುದೋ ಒಂದು ಘಟ್ಟ ಬಂದಾಗ, ಬಹುಶಃ ಕೆಲವೊಮ್ಮೆ ಅವರು ಬದುಕಿನಲ್ಲಿ ಸಾಕಷ್ಟು ಸೋತಿದ್ದಾರೆ, ಒಳಗೊಳಗಿಂದ. ಹೊರಗಿಂದ ಗೌರವಾನ್ವಿತರಾಗಿದ್ದಿರಬಹುದು, ಒಳಗಿಂದ ಅವ್ರಿಗೆ ಗೊತ್ತು, ಅಯ್ಯ ಅದು ನಾನು ಮಾಡಿದ್ದು ಸರಿಯಲ್ಲ, ಇದು ನಾನು ಮಾಡಿದ್ದು ತಪ್ಪು, ಅಲ್ಲಿ ನಾನು ಯಾರನ್ನೋ ನೋಯಿಸಿದೆ, ಇಲ್ಲಿ ಯಾರಿಗೋ ನನ್ನಿಂದ ಮೋಸ ಆಯಿತು, ಅಯ್ಯೋ ನಾನು ನನ್ನ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅನ್ನುವುದಾಗಿ ಎಲ್ಲ ಆ ವ್ಯಕ್ತಿಗೆ ಗೊತ್ತಿರುತ್ತೆ ಒಳಗೆ, ಪ್ರಪಂಚಕ್ಕೆ ಗೊತ್ತಿರೋದಿಲ್ಲ. ಆ ನೋವು ಪಟ್ಟವ್ರಿಗೆ ಗೊತ್ತಿರುತ್ತೆ. ಕಾರಣಾಂತರಗಳಿಂದ ಆ ನೋವು ಪಟ್ಟವರು ನಮ್ಮ ಕೈಯಿಂದ
ನೋವನ್ನು ಅನುಭವಿಸಿದವರು ಕಾರಣಾಂತರಗಳಿಂದ ತಮ್ಮ ಪಾಡಿಗೆ ತಾವು ಹೊರಟೋಗ್ತಾರೆ. ಹೆಚ್ಚಾಗಿ ಅವರೆಲ್ಲ ನಮ್ಮನ್ನು ಸುತ್ತುವರೆದುಕೊಂಡಿರೋದಿಲ್ಲ. ಅವ್ರ ಪಾಡಿಗೆ ಅವ್ರ ದಾರಿಯಲ್ಲಿ ಹೋಗ್ತಾರೆ, ನಾವು ನಮ್ಮ ದಾರಿಯಲ್ಲಿ ಹೋದೆವು. ಆದ್ರೆ ನಮಗೆ ಜ್ಞಾಪಕ ಇರುತ್ತೆ, ನಮ್ಮ ಬೇಜವಾಬ್ದಾರಿಯಿಂದ, ನಮ್ಮಲ್ಲಿ ಶಿಸ್ತು ಇಲ್ಲದಿದ್ದುದರಿಂದ, ನಮ್ಮ ಯಾವುದೋ ಒಂದು ಬಯಕೆ, ಯಾವುದೋ ಒಂದು ಲಾಲಸೆ, ಲೋಭ, ಲೋಲುಪತೆ ಅನ್ನಿ ನಮ್ಮ ಆ ಕೆಲವು ಪ್ರವೃತ್ತಿಗಳಿಂದ ಇವರಿಗೆ ಕಷ್ಟ ಆಯಿತು, ಅವರಿಗೆ ಮೋಸ ಆಯಿತು, ಇವರಿಗೆ ಕೊಟ್ಟ ಮಾತು ನಾನು ಉಳಿಸ್ಕೊಳ್ಳಿಲ್ಲ. ಇನ್ನು ಆ ಥರ ಇರಬಾರ್ದು. ಹೆಚ್ಚು ಸಂಪತ್ತು ಹಿಡ್ಕೊಂಡು ನಾನು ಏನು ಮಾಡಬೇಕು? ಕೀರ್ತಿಯನ್ನ ಇಟ್ಕೊಂಡು ನನಗೆ ಏನಾಗಬೇಕಾಗಿದೆ? ಕೀರ್ತಿ ಬೇಡ, ಸಂಪತ್ತು ಬೇಡ, ದೊಡ್ಡ ಮನೆ ಬೇಡ, ಏನೇನೋ ಸವಲತ್ತುಗಳು ಬೇಡ. ಅದು ನನಗೆ ಬೇಕಾಗಿರುವುದು ನನ್ನ ಜೊತೆಗೇನೇ ಒಂದು ಶಾಂತಿ. ಯಾಕಂದ್ರೆ ನಾವು ಬದುಕಿನಲ್ಲಿ ಮಾಡಬಾರದ್ದು ಮಾಡಿದ್ರೆ, ಹೇಳಬಾರದ್ದು ಹೇಳಿದ್ರೆ, ಯೋಚಿಸಬಾರದ್ದನ್ನ ಯೋಚಿಸಿದ್ರೆ 100 ಬಾರಿ, ಆಗ ನಮಗೆ ಒಳಗೇನೇ ಶಾಂತಿ ಇರೋದಿಲ್ಲ. ಒಳಗೇನೆ ಒಂದು ಮಹಾಭಾರತ ನಡೆಯುತ್ತಿರುತ್ತೆ. ಒಳಗೆ ಕೌರವರು ನಾವೇ, ಪಾಂಡವರು ನಾವೇ. ಮಹಾಭಾರತದಂತಹ ಒಂದು ದೊಡ್ಡ ಯುದ್ಧದಲ್ಲಿ ಕೌರವರ ಕಡೆಯಲ್ಲೂ ತುಂಬಾ ಜನ ಸತ್ರು, ಪಾಂಡವರ ಕಡೆಯಲ್ಲಿಯೂ ತುಂಬಾ ಜನ ಸತ್ರು. ವೀರ ಅಭಿಮನ್ಯು ತೀರಿ ಹೋದ, ಎಷ್ಟೋ ಯುವ ವೀರರು ತೀರಿ ಹೋದ್ರು. ಆ ಯುದ್ಧದಲ್ಲಿ ಆ ಕಾಲದ ಮಹಾಭಾರತವಾಗಿರ್ಲಿ, ಈ ಕಾಲದ ಯುಕ್ರೇನ್ ರಷ್ಯಾ ಇರಬಹುದು, ಹಮಾಸ್ ವರ್ಸಸ್ ಇಸ್ರೇಲ್ ಇರಬಹುದು, ಎಲ್ಲ ಕಡೆಯಲ್ಲೂ ಹೊರ ಯುದ್ಧದಲ್ಲಿ ಎಷ್ಟೊಂದು ರಕ್ತಪಾತವಾಗುತ್ತೆ ಅನ್ನೋದನ್ನು ನಾವು ನೋಡ್ತಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮೊಳಗೆ ಒಳ ಯುದ್ಧ ಆಗುತ್ತಲ್ಲ, ನಮ್ಮನ್ನೇ ನಾವು ಸ್ವೀಕರಿಸದಿದ್ರೆ, ವಿ ಡೋಂಟ್ ಆಕ್ಸೆಪ್ಟ್ ಅವರ್ ಸೆಲ್ಸ್ ಆಸ್ ವಿ ಆರ್, ನಾವು ಯಾಕೆ ಹೀಗಿದ್ದೀವಿ ಅಂತ ಒಂದು ರೀತಿಯ ಸಂಘರ್ಷ. ಅದರಿಂದ ಬೇಸತ್ತು, ನಿಜವಾಗಿಯೂ ಅದರಿಂದ ಬೇಸರ ಪಟ್ಟು ಕೆಲವರು ಬದಲಾಗ್ತಾರೆ. ಆಗ ಗೇರ್ ಶಿಫ್ಟ್ ಆಗುತ್ತೆ. ಇಲ್ವಾದ್ರೆ ನಾಯಿ ಬಾಲ ಡೊಂಕು ಅನ್ನುವ ರೀತಿಯಲ್ಲಿ ಹಾಗೆ ಮಾಡ್ತಾ ಇದ್ರು. ಈಗ 60 ದಾಟ್ತು, 70 ದಾಟ್ತು, 80 ದಾಟ್ತು, 92. ಈಗಲೂ ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ. ನಾವು ಯಾವಾಗ ಬದಲಾಗ್ತೀವಿ ಅಂತ ನಮಗೆ ತುಂಬ ಗಾಬರಿ ಆಗುತ್ತೆ. ಅದರಿಂದ ಆ ಪಯಣ ಬಹಳ ಕಠಿಣ. ಆದರೆ ದೈವಾನುಗ್ರಹವಾದರೆ ಮತ್ತು ನಮ್ಮೊಳಗೆ ಒಂದು ರೀತಿಯ ನಿಜವಾದ ದುಃಖ ಉಂಟಾದರೆ, ನಾವು ಇಲ್ಲಿವರೆಗೆ ಬಾಳಿದ ರೀತಿ, ಇಲ್ಲಿಯವರೆಗೆ ಹೊರ ಸುಖವನ್ನೇ ಬಯಸಿದ್ವಿ, ಕೀರ್ತಿಯನ್ನು ಬಯಸಿದ್ವಿ, ಅದು ನಿಜವಾಗಿಯೂ ಗೊಂದಲದಿಂದ ಮಾಡಿದ್ದದಲ್ಲ. ನಮ್ಮಲ್ಲಿ ಗೊಂದಲ ಇದ್ದಾಗ ನಮಗೆ ಕೀರ್ತಿ ಬೇಕು, ನಮ್ಮಲ್ಲಿ ಸ್ಪಷ್ಟತೆ ಇದ್ದಾಗ ಯಾಕಾದ್ರೂ ಕೀರ್ತಿ ಬೇಕು ನಮಗೆ. ಹೇಳ್ತಾರಲ್ಲ, ಕೀರ್ತಿಯಿಂದ ಹೊಟ್ಟೆ ತುಂಬುತ್ತಾ, ಕೀರ್ತಿಯನ್ನು ಕಟ್ಕೊಂಡು ಏನಾಗ್ಬೇಕು ನಮಗೆ. ಆದ್ರೆ ಮನಸ್ಸು ಗೊಂದಲದಲ್ಲಿದ್ದಾಗ, ಮನಸ್ಸಿನಲ್ಲಿ ಸ್ಪಷ್ಟತೆ ಇಲ್ಲದಿದ್ದಾಗ, ಅಂದ್ರೆ ಮನಸ್ಸಿನಲ್ಲಿ ನಮ್ಗೆ ಏನ್ ಬೇಕು ಅನ್ನೋದೇ ಗೊತ್ತಿರೋಲ್ಲ. ಅದಕ್ಕೆ ನಾನು ಗೊಂದಲ ಅಂತ ಹೇಳ್ತಿರೋದು. ಕೂತ್ಕೊಂಡು ವಾಟ್ ಈಸ್ ಇಟ್ ಐ ವಾಂಟ್ ಅಂತ ಕೇಳಿದ್ರೆ ನಮ್ಮ ಮನಸ್ಸು ಹೇಳುತ್ತೆ ಐ ಡೋಂಟ್ ನೋ. ಬಟ್ ನಾಳೆ ಅದೊಂದು ಪ್ರೈಸ್ ಇದೆ, ನನಗೆ ಬರಬೇಕು. ನಾಡಿದ್ದು ಒಂದು ಯಾವುದು ಸನ್ಮಾನ ಆಗುತ್ತೆ, ನನಗೆ ಯಾಕೆ ಸನ್ಮಾನ ಮಾಡೋದಿಲ್ಲ ಜನರು? ಜೆ ಕೃಷ್ಣಮೂರ್ತಿ ಅಂತವ್ರು ಹೇಳಿದ್ದಾರೆ, ಈ ಸನ್ಮಾನಕ್ಕೆ ಆಸೆ ಪಡುವಂತಹದ್ದು, ಆ ಒಂದು ಟ್ರೋಫಿ, ಪ್ರಶಸ್ತಿ, ಪ್ರೈಸ್, ಅದಕ್ಕೆ ಆಸೆ ಪಡುವಂತಹದ್ದು, ನಮ್ಮ ಚಿತ್ರ ಪೇಪರಲ್ಲಿ ಬರಬೇಕು, ನಮ್ಮ ಹೆಸರು ಟೆಲಿವಿಷನ್ ಮೇಲೆ ಬರಬೇಕು, ಇತ್ಯಾದಿ ಎಲ್ಲ ಇದೆಯಲ್ಲ. ಜೆ ಕೃಷ್ಣಮೂರ್ತಿ ಅವರು ಹೇಳ್ತಾರೆ, ಅಂತ ಆಲೋಚನೆಗಳೆಲ್ಲ ಒಂದು ರೀತಿ ಪಲಾಯನ ಅಂದ್ರೇನು? ಎಸ್ಕೇಪ್. ಇರುವ ಸಮಸ್ಯೆಯನ್ನು ಎದುರಿಸುವ ಬದಲು ಅಲ್ಲಿ ಹೋಗಿ ಸನ್ಮಾನ ಪಡೆದ್ರೆ ಚೆನ್ನಾಗಿರುತ್ತಲ್ವಾ? ಹೇಗೆ ಒಬ್ಬ ಹುಡುಗ ಗಣಿತವನ್ನು ಓದ್ಲಿಕ್ಕೆ ಕೂತಿದ್ದಾನೆ, ಅಯ್ಯೋ ಆ ಪೈಥಾಗೋರಸ್ಸು, ಇನ್ನೊಬ್ಬ ಮತ್ತೊಬ್ಬ ಯಾಕಾದ್ರೂ ಇದೆಲ್ಲ ಕಂಡು ಹಿಡಿದ್ರು ಅಂತ ಅನ್ಸುತ್ತೆ ಅವನಿಗೆ. ಆವಾಗ ಜ್ಞಾಪಕ ಆಗುತ್ತೆ, ಅಮ್ಮ ಫ್ರಿಡ್ಜ್ ನಲ್ಲಿ ಐಸ್ ಕ್ರೀಮ್ ಇಟ್ಟಿದ್ದಾರೆ, ಮತ್ತೆ ಹೇಳಿದ್ದಾರೆ ಮಕ್ಕಳೇ ಬೇಕಾದಾಗ ಹೋಗಿ ತಕೊಳ್ಳಿ ಸ್ವಲ್ಪ ಅಂತ. ಗಣಿತ ಬಿಡ್ತಾನೆ, ಓಡ್ತಾನೆ ಫ್ರಿಡ್ಜಿಗೆ, ಐಸ್ ಕ್ರೀಮ್ ತಗೊಂಡು ಸೋಫಾದ ಮೇಲೆ ಕೂತ್ಕೊಂಡು ತಿಂತಾನೆ. ಅದರಿಂದ ಪೈಥಾಗೋರಸ್ ಥಿಯರಮ್ ಅರ್ಥವಾಗತ್ತಾ? ಗಣಿತ ಸ್ಪಷ್ಟವಾಗತ್ತಾ? ಇಟ್ಸ್ ಅನ್ ಎಸ್ಕೇಪ್. ಅವನಿಗೆ ಆ ಗಣಿತವನ್ನು ಓದುವಾಗ ಒಳಗೆ ಸಂಘರ್ಷ ಇದೆ. ಇದು ಯಾರು ಅರ್ಥವಾಗ್ತಾ ಇಲ್ಲ, ಇದೆಯೇ ಕಷ್ಟ, ಬೇಸರ, ಆಲಸ್ಯ ಏನೆಲ್ಲ ಇರುತ್ತೆ. ಅದೆಲ್ಲದರಿಂದ ಪಲಾಯನ ಮಾಡಿ ಐಸ್ ಕ್ರೀಮ್ ಅನ್ನ ಸ್ವಲ್ಪ ಬಾಯಿಗೆ ಹಾಕೊಂಡೋದಾಗ ಆ ಸಿಹಿ, ಆ ತಂಪು,
ಆ ಇಂದ್ರಿಯ ಮನಸ್ಸು ಎಲ್ಲಕ್ಕೂ ಒಂದು ರೀತಿ ಸಂತೋಷ ಕೊಡುವಂತ ಒಂದು ತಾತ್ಕಾಲಿಕವಾದದ್ದು ಆಗುತ್ತೆ. ಅದು ಪಲಾಯನ. ಪಲಾಯನ ಅಂದ್ರೆ ಅಷ್ಟೇ, ತಾತ್ಕಾಲಿಕ. ಪಲಾಯನದಲ್ಲಿ ನಿಜವಾಗಿ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ನಿಜವಾಗಿ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ನಮ್ಮ ಸಮಸ್ಯೆಯನ್ನ ಎದುರುಗೊಳ್ಬೇಕು. ನಾವು ಸಮಸ್ಯೆಯನ್ನ ಕಣ್ಣಿಗೆ ಕಣ್ಣಿಟ್ಟು ನೋಡಿ, ಇಂಗ್ಲಿಷ್ನಲ್ಲಿ ಒಂದು ಹೇಳ್ತಾರೆ, ಹೋಲ್ಡ್ ದಿ ಬುಲ್ ವಿತ್ ಇಟ್ಸ್ ಹಾರ್ನ್ಸ್. ಒಂದು ಎತ್ತನ್ನ, ಒಂದು ಕೋಣವನ್ನ ಅದರ ಕೊಂಬುಗಳನ್ನ ಹಿಡಿದು ಎಳಿಬೇಕು. ಎರಡೂ ಕೊಂಬುಗಳನ್ನ ಹಿಡಿದು ಆ ಕೋಣವನ್ನ ವಶಕ್ಕೆ ತಗೊಳ್ಳುವಂತ ಒಂದು ಸಾಹಸ ನಮಗೆ ಬೇಕು. ಅಧ್ಯಾತ್ಮದಲ್ಲೂ ಹಾಗೆ. ಐಸ್ ಕ್ರೀಮು, ಮತ್ತೊಂದು ಇನ್ನೊಂದು, ಈ ಭೋಗ, ಆ ಖ್ಯಾತಿ, ಆ ವಿದೇಶ ಪ್ರಯಾಣ, ಆ ಯಾವ್ದ್ಯಾವ್ದು ಇರುತ್ತೆ, ಅದೆಲ್ಲ ಮನುಷ್ಯನ ಮನಸ್ಸು, ಕೃಷ್ಣಮೂರ್ತಿಯವರು ಹೇಳ್ತಾರೆ, ಮನುಷ್ಯನ ಮನಸ್ಸು ರಚಿಸಿರುವಂತಹ ಬಗೆ ಬಗೆಯ ಪಲಾಯನಗಳು. ಕೆಲವೊಮ್ಮೆ ಆಧ್ಯಾತ್ಮಿಕ ಪ್ರವಚನ ನೀಡುವುದು ಒಂದು ಪಲಾಯನ. ಕೆಲವು ವಿದ್ವಾಂಸರು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ, ಅವರಿಗೆ ಮನಸ್ಸನ್ನ ಸಂಯಮಕ್ಕೆ ತರೋಕ್ಕಾಗಲ್ಲ. ಒಂದಿಷ್ಟು ಓದ್ಕೊಂಡಿರ್ತಾರೆ. ಆದ್ರಿಂದ ಓದ್ಕೊಂಡಿರೋದ್ರಿಂದ ಹತ್ತಿದ್ರು ಒಂದು ವೇದಿಕೆಯ ಮೇಲೆ, 1 ಗಂಟೆ ಬಡ್ 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 ಅಂತ ಹೇಳಿದ್ರು, 100 ಜನ ಚಪ್ಪಾಳೆ ತಟ್ಟಿದ್ರು. ಆ ಪ್ರಕಾರ ಪ್ರವಚನ ಮಾಡಿ ಸ್ವಲ್ಪ ಸಮಯ ನಮ್ಮ ಬಗ್ಗೆ ನಮಗೆ ಸಂತೋಷ ಆದಾಗ, ಅದಕ್ಕೂ ಮತ್ತೆ ಆ ಗಣಿತ ಓದುವಂತ ಹುಡುಗ ಹೋಗಿ ಐಸ್ ಕ್ರೀಮ್ ತಿಂದೊಂದು ಸ್ವಲ್ಪ ಸಮಯ ಎಷ್ಟು ಚೆನ್ನಾಗಿತ್ತು ಅಂತ ಭಾವನೆಗೂ ಯಾವ ವ್ಯತ್ಯಾಸ ಇಲ್ಲ. ಎರಡೂ ಪಲಾಯನಗಳು. ಆದ್ರಿಂದ ಕಠೋಪನಿಷತ್ ಹೇಳುತ್ತೆ, ನಾಯಮಾತ್ಮ ಪ್ರವಚನೇನ ಲಭ್ಯ. ಪ್ರವಚನಗಳು ಮಾಡುವುದರಿಂದ ನಿಮಗೆ ಆತ್ಮವು ಲಭಿಸೋದಿಲ್ಲ. ಆತ್ಮ ಲಭಿಸೋದಿಲ್ಲ ಅಂದ್ರೆ ಅರ್ಥವೇನು? ನಿಜವಾದ ಶಾಂತಿ ನಿಮಗೆ ದೊರಕೋದಿಲ್ಲ. ಪ್ರವಚನ ಮಾಡಬಾರ್ದಂತೂ ಹೇಳೋದಿಲ್ಲ, ಆದ್ರೆ ಯಾರಾದ್ರೂ ಪ್ರವಚನ ಮಾಡುವುದರಿಂದ ಆತ್ಮಜ್ಞಾನ ನನಗೆ ಬರುತ್ತೆ ಅಂತ ಹೇಳಿದ್ರೆ ಅದು ತಪ್ಪು. ಮಾಡಿ, ಮಾಡುವವರು ಮಾಡ್ಲಿ, ನೀವು ಮಾಡಬೇಕಿದ್ರೆ ಮಾಡಿ. ಅಂತೂ ಸುತ್ತಿ ಬಳಸಿ ಇನ್ನೇನು ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ವಿಷಯ ಇಷ್ಟೇ. ಭೋಗದಲ್ಲಿ ಕೇಂದ್ರಿತವಾದಂತಹ ನಮ್ಮ ಬದುಕು, ಭೋಗದಲ್ಲಿ ಕೇಂದ್ರಿತವಾದಂತಹ ನಮ್ಮ ಮನಸ್ಸು ಯೋಗದಲ್ಲಿ ನೆಲೆ ನಿಲ್ಲಬೇಕಾದ್ರೆ ಭಗವದ್ ಅನುಗ್ರಹ ಬೇಕು, ಆದರೆ ನಮ್ಮ ಪ್ರಯತ್ನವೂ ಬೇಕು. ಆ ನಮ್ಮ ಪ್ರಯತ್ನವು ಎಷ್ಟೆಷ್ಟು ಸೂಕ್ಷ್ಮವಾಗುತ್ತೋ ಅಷ್ಟಷ್ಟು ಉತ್ತಮ. ಎಲ್ಲಾ ಪ್ರಯತ್ನಗಳಲ್ಲಿ ಅತಿ ಸೂಕ್ಷ್ಮವಾದದ್ದೇನು ಗೊತ್ತೇ? ಎಚ್ಚರವಾಗಿರುವುದು, ನಮ್ಮನ್ನು ನಾವೇ ಗಮನಿಸುವುದು. ಇಟ್ಸ್ ಕಾಲ್ಡ್ ಅವೇರ್ನೆಸ್. ಬಿ ಅವೇರ್. ಯಾವುದೋ ಬಯಕೆ ಎದ್ದಾಗ ಅದನ್ನು ಗಮನಿಸಿ, ಏನಿದು, ಏನಾಗ್ತಾ ಇದೆ ನನ್ನೊಳಗೆ? ಎಲ್ಲಿಯೋ ಹಗೆ, ಎಲ್ಲಿಯೋ ಅಸೂಯೆ, ಎಲ್ಲಿಯೋ ದ್ವೇಷ, ಎಲ್ಲಿಯೋ ಒಂದು ಏಕಾಂಗಿತನ. ಅಯ್ಯೋ, ಎಲ್ಲರೂ ನನ್ನನ್ನು ಬಿಟ್ಟು ಹೋದ್ರು, ಏನೋ ಬದುಕಿಗೆ ಅರ್ಥವೇ ತೋರ್ತಾ ಇಲ್ಲ ಅಂತ ಏನಾದ್ರೂ ಅನ್ಸುತ್ತೆ ನಮ್ಮೆಲ್ಲರಿಗೂ ಯಾವಾಗ್ಲೂ. ಅದನ್ನು ಗಮನಿಸಿ. ಯಾಕಂದ್ರೆ ಅದು ಇನ್ನೊಂದು ಮನಸ್ಸು ಆಡುವಂತಹ ಆಟ. ಮನಸ್ಸು ಬೇರೆ ಬೇರೆ ಆಟ ಆಡ್ತಾ ಇರುತ್ತಲ್ಲ, ಅದನ್ನು ಎದುರಿಸಲಿಕ್ಕೆ ಇರುವಂತಹ 100 ವಿಧಾನಗಳಲ್ಲಿ ಅತಿ ಉತ್ತಮವಾದ ವಿಧಾನ ಎಲ್ಲರಿಗೂ ಸಾಧ್ಯ ಇಲ್ಲ. ಅದಕ್ಕೂ ಒಂದು ಪರಿಣತಿ ಬೇಕು, ಅದಕ್ಕೂ ಒಂದು ನೈಪುಣ್ಯ ಬೇಕು, ಅದಕ್ಕೊಂದು ಕುಶಲತೆ ಬೇಕು. ಆ ಕುಶಲತೆ ಬರಬೇಕಾದ್ರೆ ಅದನ್ನ ಸ್ವಲ್ಪ ತಿಳ್ಕೊಳ್ಬೇಕು. ಅದು ಏನದು? ನಮ್ಮ ಮನಸ್ಸಿಗೆ ಗಮನ ಕೊಡುವಂತಹದ್ದು, ನಮ್ಮ ಕೃತಿಯಾಗ್ಲಿ, ಮಾತಾಗ್ಲಿ ಅಥವಾ ಯೋಚನೆ ಆಗ್ಲಿ, ಅದಕ್ಕೆ ಅಟೆನ್ಷನ್ ಕೊಡುವಂತಹದ್ದು ಅದೇನದು? ಹೌ ಡಸ್ ಇಟ್ ವರ್ಕ್, ವಾಟ್ ಡಸ್ ಇಟ್ ಮೀನ್ ಇತ್ಯಾದಿ ತಿಳ್ಕೊಳ್ಬೇಕು ನಾವು. ಆದ್ರಿಂದ ವಿಮಲಾ ಠಕಾರ್, ಜೆ ಕೃಷ್ಣಮೂರ್ತಿ, ನಿಸರ್ಗದತ್ತ, ರಮಣ ಮಹರ್ಷಿಗಳು ತಮ್ಮದೇ ರೀತಿಯಲ್ಲಿ ಇದನ್ನೇ ಬೋಧಿಸಿದ್ದಾರೆ. ರಮಣ ಮಹರ್ಷಿಗಳಂತವರು ಪೂಜೆ, ಜಪ, ಚಿಂತನ, ಭಕ್ತಿ, ಯೋಗ, ರಾಜಯೋಗ, ಕರ್ಮಯೋಗ ಎಲ್ಲವನ್ನೂ ಅನುಮೋದಿಸಿದ್ರು. ಒಳ್ಳೇದು ಮಾಡಿ ಮಾಡಿ ಅಂತ. ಆದರೆ ಅವರ ಬೋಧನೆಗಳಲ್ಲಿ ಶಿಖರ ಸ್ಥಾನದಲ್ಲಿದ್ದಂಥದ್ದು ನಮ್ಮನ್ನು ನಾವು ಗಮನಿಸೋದು. ನಮಗೆ ನೋವಾದಾಗ ಯಾರು ನಾನು, ಆ ನೋವಾದವನು ನಾನು ಯಾರು? ಇನ್ನೊಮ್ಮೆ ಬಹಳ ಹೆಮ್ಮೆಗೊಂಡಾಗ, ಅಲ್ಲ, ನನ್ನಲ್ಲಿ ಇವತ್ತು ತುಂಬ ಹೆಮ್ಮೆ ಅನುಭವಕ್ಕೆ ಬರ್ತಾ ಇದೆ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್, ಬಟ್ ಹೂ ಈಸ್ ದಿಸ್ ಐ? ನಾನು ಯಾರು? ಹೆಮ್ಮೆ ಪಡುವವನು ಅಥವಾ ಪಡುವವಳು ನಾನು ಯಾರು? ಮತ್ತು ತನ್ನ ಬಗ್ಗೆ ಬಹಳ ನಿಕೃಷ್ಟವಾಗಿ ಕಲ್ಪನೆ ಮಾಡಿಕೊಂಡಂಥವಳು ಅಥವಾ ಅಂಥವನು ಯಾರು? ಅದು ಮಹರ್ಷಿ ರಮಣರ ಬೋಧನೆ.
ಅದು ಬಹಳ ಶ್ರೇಷ್ಠ ಆದದ್ದು. ಆಗ ನಮ್ಮೊಳಗಿರುವಂತಹ ವಿರೋಧಾಭಾಸಗಳು, ಕಾಂಟ್ರಡಿಕ್ಷನ್ಸ್ ಹೆಚ್ಚು ಸ್ಪಷ್ಟವಾಗಿ ನಮಗೆ ಕಂಡು ಬರ್ತವೆ. ಆಮೇಲೆ ನಾವೇನು ಬಯಸೋದಿಲ್ವೋ ಅದ್ರ ಹಿಂದೆ ಯಾಕಾದ್ರೂ ಹೋಗ್ತಿದ್ದೀವಿ, ಏನನ್ನು ಬಯಸ್ತೀವೋ ಅದ್ರ ಬಗ್ಗೆ ಏನೋ ಯಾಕೆ ಮಾಡ್ತಾ ಇಲ್ಲ ಇತ್ಯಾದಿ ಎಲ್ಲ ನಮಗೆ ಸ್ಪಷ್ಟವಾಗುತ್ತೆ. ಅಲ್ಲೊಮ್ಮೆ ಇಲ್ಲೊಮ್ಮೆ ಸ್ವಲ್ಪ ಸ್ವಲ್ಪ ಸ್ಪಷ್ಟ ಆದರೂ ಸಾಕು. ಆವಾಗ ನಾವು ನಮ್ಮೊಳಗೆ ಇರಲಿಕ್ಕೆ ಬಿಟ್ಟಂತಹ ವಿರೋಧಾಭಾಸಗಳು ಸ್ಪಷ್ಟವಾಗಿ ಕಣ್ಣಿಗೆ ಕಂಡು ಬಂದಾಗ, ಜ್ಞಾನದ ಕಣ್ಣಿಗೆ ಕಂಡು ಬಂದಾಗ, ಆ ಉತ್ಕಟತೆ ಅಂತ ನಾವು ಹೇಳಿದ್ವಲ್ಲ, ಇಲ್ಲ ಈ ಪ್ರಕಾರ ಬರೀ ಗೊಂದಲದಲ್ಲಿ ಬದುಕೋದು ಸರಿಯಲ್ಲ, ಇವಾಗ ನನಗೆ ಇನ್ನೇನೂ ಬೇಡ, ಇವಾಗ ನನ್ನನ್ನು ನಾನು ಅರಿತೀನಿ, ನನ್ನನ್ನು ಅರಿಯಬೇಕು. ಮತ್ತು ಯಾವುದೋ ಪುಸ್ತಕ ಹೇಳಿದೆ ಅಥವಾ ಯಾರೋ ಒಬ್ರು ವಿಧಿ ನಿಷೇಧ ಹೀಗೆ ಮಾಡು ಹಾಗೆ ಮಾಡಬೇಡ ಅಂತ ಹೇಳಿದ್ರು ಅಂತಲ್ಲ, ಆದರೆ ಒಳಗಿನ ಒಂದು ಅರಿವಿನಿಂದ ನನ್ನ ಬದುಕನ್ನು ವ್ಯವಸ್ಥಿತಗೊಳಿಸ್ತೀನಿ ಅಂತ ಒಂದು ರೀತಿ ದೃಷ್ಟಿ ಬರುತ್ತೆ. ಆ ಪ್ರಕಾರವಾಗಿ ನನ್ನನ್ನು ನಾನು ಸುವ್ಯವಸ್ಥಿತಗೊಳಿಸ್ತೀನಿ ಅರಿವಿನ ಮೂಲಕ. ಅದು ಮುಖ್ಯ. ಸುವ್ಯವಸ್ಥಿತಗೊಳಿಸೋದು ಯಾರೋ ಒಬ್ರು ಹಾಕಿಕೊಟ್ಟಿದ್ದಾರೆ, ಹೀಗೆ ಮಾಡಿ, ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳಿ ಅರ್ಧ ಗಂಟೆ ಅದು ಮಾಡಿ, ಅದರ ನಂತರ ಅರ್ಧ ಗಂಟೆ ಇದು ಮಾಡಿ ಅಂತೆಲ್ಲ ಬರ್ಕೊಟ್ಟು ಅದ್ರ ಪ್ರಕಾರ ಹೋಗುವುದು ಸುವ್ಯವಸ್ಥಿತವಾದ ಬದುಕಲ್ಲ. ಅದನ್ನು ನಾವು ಗೌರವಿಸ್ತೀವಿ, ಅಂತ ನಿಯಮಗಳಿಗೆಲ್ಲ ಗೌರವ ಕೊಡ್ತೀವಿ. ಆದರೆ ನಿಜವಾಗಿ ಏನು ಗೊತ್ತೇ, ನಮ್ಮಲ್ಲಿರುವ ಅವ್ಯವಸ್ಥೆಯನ್ನ ನಾವೇ ನಮ್ಮ ಪ್ರಜ್ಞೆಯಿಂದ ಕಂಡು ಅದರ ಬಗ್ಗೆ ಬೇಸರ ಪಟ್ಟು, ಅಯ್ಯೋ ಇಂತಹ ಒಂದು ವಿರೋಧಾಭಾಸ ನನ್ನಲ್ಲಿದೆಯಲ್ಲ, there is such disorder in me, there are such contradictions in me ಅಂತ ನಾವಾಗಿ ನೋಡಿಕೊಂಡಾಗ ಆಗ ಒಂದು ವಿಶೇಷವಾದ ವಿಲಕ್ಷಣವಾದ ಬದಲಾವಣೆ ನಮ್ಮಲ್ಲಿ ಪ್ರಾರಂಭವಾಗ್ತದೆ. ಅದೇ ಭೋಗದಿಂದ ಯೋಗಕ್ಕೆ ಹೋಗುವಂತಹ ಒಂದು ಹೊಸ ಪ್ರಕ್ರಿಯೆ, ಹೊಸ ಒಂದು ಮೂಮೆಂಟ್ ಅಂತ ಹೇಳ್ಬೋದು. ಇನ್ನೊಮ್ಮೆ ಇದನ್ನ ವಿಶ್ಲೇಷಿಸೋಣ. ಇವತ್ತಿಗೆ ಇಲ್ಲೇ ನಿಲ್ಲಿಸೋಣವಂತೆ. ಓಂ ಶ್ರೀ ಲಲಿತಾಂಬಿಕಾಯೇ ನಮಃ.